ಇವತ್ತು ನಾವು ಧ್ಯಾನ ಮಾಡೋಣ. ಈ ಧ್ಯಾನದಲ್ಲಿ ಮುಖ್ಯವಾದ ಅಂಶ ನಾವೇನು ತಿಳ್ಕೋಬೇಕು ಅಂತಂದರೆ, ಯಾವುದೇ ಥರದ ಪ್ರಯತ್ನವನ್ನು ಮಾಡಲಿಕ್ಕೆ ಹೋಗಕೂಡ್ದು. ಈ ಸೂಚನೆಗಳು ನಾವೇನು ಕೊಟ್ಟರೂ ಸಹ ಅದನ್ನು ಬಹಳ ಒತ್ತುವರಿಯಿಂದ ಅಥವಾ ಏಕಾಗ್ರತೆ ಮಾಡಿನೋ ಪ್ರಯತ್ನ ಪಟ್ಟೋ ಕೇಳೋದು ಬೇಕಿಲ್ಲ. ಸಹಜವಾಗಿ ಹೇಗೆ ಸಂಗೀತ ಕಣ್ಮುಚ್ಕೊಂಡು ಸಂಗೀತ ಕೇಳ್ತೀವಿ, ಆ ಸಂಗೀತದ ಶಬ್ದಗಳನ್ನ ಹಿಡ್ಕೊಳ್ಳೋಕೆ ಹೋಗೋದಿಲ್ಲ, ಅದನ್ನು ಹೇಗೆ ಲಾಲಿಸ್ತೀವಿ ಅಂತ ಹೇಳ್ತೀವಲ್ಲ, ಲಾಲಿಸೋದು. ಹಾಗೆ ಆ ಸಂಗೀತವನ್ನು ನಮ್ಮ ಒಳಗಡೆ ಹೊಕ್ಕಿ ಹೋಗಲಿಕ್ಕೆ ಬಿಡ್ತೀವಿ ಅಷ್ಟೇ. ಹಾಗೆ ಸೂಚನೆಗಳ ಮೇಲೆ ಹೆಚ್ಚು ಬಲ ಅಥವಾ ಒತ್ತಡ ಹಾಕೋದು ಬೇಡ, ಸುಮ್ಮನೆ ಸಾಧಾರಣವಾಗಿ ಅದನ್ನು ಕೇಳ್ತಾ ಬರಬೇಕು. ಈಗ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಕಣ್ಣುಗಳನ್ನು ಈಗ ನೋಡಿ, ಕಣ್ಣುಗಳು ನೀವು ಮುಚ್ಚಿದ್ದೀರಾ, ಆದರೂ ನಿಮ್ಮ ಮನಸ್ಸು ಬಹಿರ್ಮುಖವಾಗಿದೆ. ನಿಮ್ಮ ಮನಸ್ಸೆಲ್ಲಿದೆ? ನಿಮ್ಮ ಮುಖದ ಮುಂಭಾಗದಲ್ಲಿ ಇರೋ ಹಾಗೆ ಅನ್ನಿಸ್ತದೆ. ಅದು ಹಾಗೆ ಇರಲಿ. ಈಗ ನಾವು ಕಣ್ಣುಗಳನ್ನು ಮುಚ್ಚಿ ಬೆನ್ನೆಲುಬನ್ನು ನೇರವಾಗಿಟ್ಟು ಕೂತಿದ್ದೀವಿ. ಹಾಗಿದ್ದರೂ ಸಹ ನಮ್ಮ ಗಮನವು ನಮ್ಮ ಮುಖದ ಮುಂಭಾಗದಲ್ಲಿದೆ, ಶರೀರದ ಮುಂಭಾಗದಲ್ಲಿದೆ ಅಂತ ಭಾವಿಸೋದು. ಈಗ ನಮ್ಮ ಶರೀರದ ಮುಂದೆ 1 ಅಡಿ ಅಷ್ಟು ಜಾಗವನ್ನು ನಾವು ಗುರುತಿಸೋಣ. ಈ ಜಾಗದಲ್ಲಿ ನಮ್ಮ ಉಸಿರು ನಾವು ಬಿಡ್ತಾ ಇದ್ದೀವಿ ಮತ್ತು ಅಲ್ಲಿಂದಾನೇ ಉಸಿರನ್ನು ತೆಗೆದುಕೊತಿದ್ದೀವಿ. ಈ ಖಾಲಿ ಜಾಗ ಇಲ್ದಿದ್ರೆ ನಾವು ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಶರೀರದ ಮುಂದೆ 1 ಅಡಿ ದೂರದಷ್ಟಿನ ಜಾಗದಲ್ಲಿ ನಮ್ಮ ಗಮನವನ್ನು ಹರಿಸೋಣ. ಇಲ್ಲೇ ನಾವು ಉಸಿರನ್ನು ತೆಗೆದುಕೊಳ್ಳೋದು ಮತ್ತು ಬಿಡುವುದನ್ನು ಸಹ ಮಾಡ್ತಾ ಇದ್ದೇವೆ. ಇದು ನಮ್ಮ ಜೀವಾಳಕ್ಕೆ ಮುಖ್ಯವಾಗಿರ್ತಕ್ಕಂಥ ಸ್ಥಾನ. ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ಇದೇ ಸ್ಥಾನದಲ್ಲಿ ಆ ಉಸಿರನ್ನು ಬಿಡುತ್ತಿದ್ದ ಹಾಗೆ ನಿಮ್ಮ ಗಮನವನ್ನು ಅಲ್ಲೇ ನಿಲ್ಲಿಸಿದೆ. ಶರೀರದ ಮುಂದೆ 1 ಅಡಿ ದೂರದವರೆಗಿನ ಜಾಗದಲ್ಲಿ ನಮ್ಮ ಮನಸ್ಸು ನಿಂತಿದೆ. ಮತ್ತೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳೋಣ, ಹಾಗೇ ಬಿಡೋಣ. ಮತ್ತೆ ಉಸಿರನ್ನು ತೆಗೆದುಕೊಳ್ಳೋಣ, ಹಾಗೇ ನಿಧಾನವಾಗಿ ಉಸಿರನ್ನು ಬಿಡೋಣ. ನಮ್ಮ ಶರೀರ ಈಗ ಸ್ಥಿರವಾಗಿದೆ, ಉಸಿರು ನಡೆಯುತ್ತಿದೆ, ಮತ್ತೆ ನಮ್ಮ ಗಮನ ನಮ್ಮ ಶರೀರದ ಮುಂಭಾಗದಲ್ಲಿದೆ. ಈಗ ನಮ್ಮ ಮನಸ್ಸನ್ನು ಮತ್ತೆ ಶರೀರವನ್ನು ಓಂಕಾರದ ಧ್ವನಿಯಿಂದ ತುಂಬೋಣ. ಉಸಿರನ್ನು ತೆಗೆದುಕೊಳ್ಳಿ, ಉಸಿರನ್ನು ಬಿಡುತ್ತಿದ್ದ ಹಾಗೆ ಓಂಕಾರದ ಧ್ವನಿಯನ್ನು ಮಾಡೋಣ. ಓಂಕಾರದ ಧ್ವನಿಯ ತರಂಗಗಳು ನಮ್ಮ ಶರೀರವನ್ನಷ್ಟೇ ಅಲ್ಲ, ಶರೀರದ ಮುಂದಿರತಕ್ಕಂಥ 1 ಅಡಿ ಜಾಗವನ್ನೂ ಸಹ ಆಕ್ರಮಿಸಿದೆ. ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳೋಣ, ಹಾಗೆ ನಿಧಾನವಾಗಿ ಬಿಡೋಣ. ಈಗ ನಮ್ಮ ಗಮನವನ್ನು ನಮ್ಮ ಬಲಗೈ ಕಡೆಗೆ ತೆಗೆದುಕೊಂಡು ಹೋಗೋಣ. ಬಲ ಕಿವಿಯ ಪಕ್ಕದಲ್ಲಿ, ಬಲ ಭುಜದ ಪಕ್ಕದಲ್ಲಿ 1 ಅಡಿ ಜಾಗದಲ್ಲಿ ನಮ್ಮ ಮನಸ್ಸನ್ನು ಇಡೋಣ, ನಮ್ಮ ಗಮನವನ್ನು ಇಡೋಣ. ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ, ನಿಧಾನವಾಗಿ ಬಿಡಿ. ಬಲಭಾಗದ ಪಕ್ಕದಲ್ಲಿರ್ತಕ್ಕಂಥ 1 ಅಡಿ ಜಾಗವನ್ನು ಸ್ಮರಣೆ ಮಾಡುತ್ತಿದ್ದೇವೆ. ಅಂದರೆ ಮನಸ್ಸನ್ನು ನಾವು ಅಲ್ಲಿ ನಿಲ್ಲಿಸಿದ್ದೇವೆ. ಈಗ
ಈಗ ಬಲಗಡೆಗೆ ಓಂಕಾರದ ಧ್ವನಿಯನ್ನು ಕಳಿಸೋಣ. ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಓ ಎಲ್ಲ ಪ್ರಯತ್ನವನ್ನು ಬಿಟ್ಟು ವಿಶ್ರಾಮ ಮಾಡೋಣ. ಈಗ ನಿಮ್ಮ ಗಮನವನ್ನು 3 ಅಡಿಯವರೆಗೆ ತೆಗೆದುಕೊಂಡು ಹೋಗಿ ಈ 3 ಅಡಿ ಜಾಗದಲ್ಲಿ ನಿಮ್ಮ ಮನಸ್ಸನ್ನು ನಿಲ್ಲಿಸಿ. ಆಳವಾದ ಉಸಿರು ತೆಗೆದುಕೊಂಡು ಬಿಡೋಣ. ಶರೀರವನ್ನು ಸಡಿಲ ಬಿಟ್ಟುಕೊಳ್ಳೋಣ. ಮತ್ತೆ 1 ಅಡಿ ಜಾಗಕ್ಕೆ ನಿಮ್ಮ ಮನಸ್ಸನ್ನು ತೆಗೆದುಕೊಂಡು ಬನ್ನಿ. ನಿಮ್ಮ ಗಮನವು ಬರೀ 1 ಅಡಿ ಜಾಗಕ್ಕೆ ಇದ್ದರೆ ಸಾಕು. ಈಗ ನಿಮ್ಮ ಉಸಿರಿನ ಗತಿಯನ್ನು ಗಮನಿಸಿ. ಉಸಿರಿನ ಶಾಖವನ್ನು, ಗಾತ್ರವನ್ನು ಸಹ ಗಮನಿಸಿ. ಈಗ ನಮ್ಮ ಗಮನವನ್ನು ತಲೆಯ ಹಿಂಭಾಗಕ್ಕೆ ತೆಗೆದುಕೊಂಡು ಹೋಗೋಣ. ಚಿತ್ರಗಳಲ್ಲಿ ನೀವು ವೀಕ್ಷಿಸಿರುವ ಹಾಗೆ ತಲೆಯ ಹಿಂಭಾಗದಲ್ಲಿ ಒಂದು ಪ್ರಭೆಯೋ, ಚಂದ್ರನ ಹಾಗೆ ಒಂದು ಪ್ರಕಾಶವೋ ಪ್ರಭೆಯೋ ಇರುವ ಹಾಗೆ ಭಾವಿಸಿ. ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳೋಣ. ಬಿಡುತ್ತಿದ್ದ ಹಾಗೆ ಗಮನವನ್ನು ಮತ್ತೆ ತಲೆಯ ಹಿಂದೆಯೇ ಇಟ್ಟಿರೋಣ. ನಿಮ್ಮ ತಲೆ ಹಾಗೂ ಬೆನ್ನ ಹಿಂದೆ 1 ಅಡಿ ದೂರದವರೆಗಿನ ಜಾಗವನ್ನು ಗುರುತಿಸಿ. ಆಳವಾದ ಉಸಿರನ್ನು ತೆಗೆದುಕೊಳ್ಳಿ, ಮತ್ತೆ ನಿಧಾನವಾಗಿ ಬಿಡಿ. ನಾವು ನಿದ್ದೆ ಮಾಡುವಾಗೆಲ್ಲ ನಮ್ಮ ಮನಸ್ಸು ತಲೆಯ ಹಿಂಭಾಗಕ್ಕೆ ತೆರಳುತ್ತದೆ. ಎಚ್ಚರವಾದಾಗ ಅದೇ ಮನಸ್ಸು ಮುಖದ ಮುಂಭಾಗಕ್ಕೆ, ತಲೆಯ ಮುಂಭಾಗಕ್ಕೆ ಬಂದು ಬಿಡುತ್ತದೆ. ಈಗ ಮನಸ್ಸನ್ನು ಜಾಗೃತ ರೂಪದಿಂದ ಹಿಂದೆ ತೆಗೆದುಕೊಂಡು ಹೋಗೋಣ. ತಲೆಯ ಹಿಂಭಾಗಕ್ಕೆ ನಿಮ್ಮ ಗಮನವನ್ನು ಹರಿಸಿ. ಅಲ್ಲಿ 1 ಅಡಿ ದೂರದವರೆಗೆ ನಿಮ್ಮ ಗಮನವು ಹರಿಯಲಿ. ತಲೆಯ ಹಿಂಭಾಗದಲ್ಲಿ 1 ಅಡಿ ದೂರದ ಜಾಗವನ್ನು ಗುರುತಿಸೋಣ. ಶರೀರವನ್ನು ಸಡಿಲ ಬಿಡೋಣ. ತಲೆ ಹಾಗೂ ಬೆನ್ನಿನ ಹಿಂದೆ 1 ಅಡಿ ಜಾಗವನ್ನು ಸ್ಮರಿಸಿದ್ದೇವೆ. ಓಂಕಾರದ ಧ್ವನಿಯನ್ನು ನಮ್ಮ ಹಿಂಭಾಗಕ್ಕೆ ಹರಡಿಸೋಣ. ಆಳವಾದ ಉಸಿರನ್ನು ತೆಗೆದುಕೊಳ್ಳಿ. ಓ ಎಲ್ಲ ಪ್ರಯತ್ನ
ಪ್ರಯತ್ನವನ್ನು ಬಿಟ್ಟು ವಿಶ್ರಾಮ ಮಾಡಿ. ತಲೆಯ ಹಿಂದೆ ಕೂಡ 3 ಅಡಿ ಜಾಗವನ್ನು ಗುರುತಿಸೋಣ. ಈಗಾಗಲೇ ಶರೀರದಲ್ಲಿ ಹಾಗೂ ಮನಸ್ಸಿನಲ್ಲಿ ಉಂಟಾಗ್ತಾ ಇರ್ತಕ್ಕಂಥ ವ್ಯತ್ಯಾಸವನ್ನು ಗುರುತಿಸೋಣ. ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಬಿಡಿ. ಮತ್ತೆ 1 ಅಡಿ ದೂರಕ್ಕೆ ಬಂದು ಬಿಡಿ. ಹಿಂದ್ಗಡೆ ತಲೆ ಹಿಂಭಾಗದಲ್ಲಿ ಕೇವಲ 1 ಅಡಿ ದೂರದಷ್ಟು ಗಮನ ಹರಿಸಿದ್ರೆ ಸಾಕು. ಈಗ ನಮ್ಮ ಎಡಭಾಗಕ್ಕೆ ತೆರಳೋಣ. ಎಡ ಕಿವಿ, ಎಡಭುಜ, ಎಡಭಾಗದ ತಲೆ, ಇದರ ಪಕ್ಕದಲ್ಲಿ 1 ಅಡಿ ದೂರದವರೆಗಿನ ಜಾಗವನ್ನು ಗುರುತಿಸೋಣ. ಎಡ ತೋಳು, ಎಡಭುಜದ ಪಕ್ಕದಲ್ಲೂ ಸಹ. ಆಳವಾದ ಉಸಿರು ತೆಗೆದುಕೊಳ್ಳಿ, ಬಿಡರಿ. ಎಡಭಾಗದಲ್ಲಿ 3 ಅಡಿ ಜಾಗದವರೆಗಿನ ಜಾಗವನ್ನು ಗುರುತಿಸೋಣ. ಆಳವಾದ ಉಸಿರು ತೆಗೆದುಕೊಳ್ಳಿ, ನಿಧಾನವಾಗಿ ಬಿಡ್ರಿ. ಮತ್ತೆ ಮನಸ್ಸನ್ನು 1 ಅಡಿಗೆ ತೆಗೆದುಕೊಂಡು ಬರೋಣ. ಆಳವಾದ ಉಸಿರು ತೆಗೆದುಕೊಳ್ಳೋಣ. ಆಳವಾದ ಉಸಿರನ್ನು ತೆಗೆದುಕೊಳ್ಳೋಣ. ಉಸಿರು ಬಿಡ್ತಿದ್ದ ಹಾಗೆ ಓಂಕಾರದ ಧ್ವನಿಯನ್ನು ಮಾಡುತ್ತಾ ಆ ಓಂಕಾರದ ಧ್ವನಿಯನ್ನು ಎಡಭಾಗಕ್ಕೆ ಕಳಿಸೋಣ. ಉಸಿರು ತೆಗೆದುಕೊಳ್ಳಿ. ತಲೆಯ ತುತ್ತ ತುದಿಗೆ ಗಮನವನ್ನು ಹರಿಸೋಣ. ತಲೆಯ ಮೇಲೆ 1 ಅಡಿ ದೂರದ ಜಾಗವನ್ನು ಗುರುತಿಸೋಣ. ನಮ್ಮ ಮನಸ್ಸನ್ನು ಅಲ್ಲಿ ನಿಲ್ಲಿಸೋಣ. ಮುಗುಳ್ನಗುತ್ತಾ ದೀರ್ಘವಾದ ಶ್ವಾಸವನ್ನು ತೆಗೆದುಕೊಳ್ಳಿ, ಮತ್ತೆ ನಿಧಾನವಾಗಿ ಬಿಡಿ. ಮತ್ತೊಮ್ಮೆ ಶ್ವಾಸವನ್ನು ತೆಗೆದುಕೊಳ್ತಾ ಓಂಕಾರದ ಉಚ್ಚಾರಣೆ ಮಾಡುತ್ತಾ ನಮ್ಮ ಮನಸ್ಸನ್ನು ತಲೆಯ ಮೇಲ್ಭಾಗದಲ್ಲೇ ಇಡೋಣ. ಈಗೆಲ್ಲ ಪ್ರಯತ್ನವನ್ನು ಬಿಟ್ಟು ವಿಶ್ರಾಮ ಮಾಡಿ. ತಲೆಯ ಮೇಲ್ಭಾಗದಿಂದ ಮನಸ್ಸು ನಿಧಾನವಾಗಿ ಕೆಳಗಿಳಿಯಲಿ. ಕವಚದ ಹಾಗೆ ಇಡೀ ಶರೀರವನ್ನು ಆವರಿಸಲಿ. ನಿಧಾನವಾಗಿ ನಿಮ್ಮ ಮನಸ್ಸನ್ನು ಶರೀರದ ಒಳಗೆ ಮತ್ತು ಸುತ್ತಲೂ ಇಳಿಸಿ. ಎಲ್ಲ ಪ್ರಯತ್ನವನ್ನು ಬಿಟ್ಟು ಸುಮ್ಮನಿರೋಣ.
ತನ್ನಷ್ಟಕ್ಕೆ ತಾನೇ ಆಗುತ್ತದೆ ಎಲ್ಲವೂ. ಎಲ್ಲ ಪ್ರಯತ್ನವನ್ನು ಬಿಟ್ಟು ವಿಶ್ರಾಮ ಹೊಂದಿ. ಈಗ ಏನೂ ಮಾಡುವ ಗೋಜಿಲ್ಲ, ಯಾವುದನ್ನೂ ತಿಳಿದುಕೊಳ್ಳಲು ಅವಶ್ಯಕತೆ ಇಲ್ಲ. ವಿಶ್ರಾಮ ಮಾಡೋಣ, ವಿಶ್ರಾಮ ಮಾಡಿ. ಓಂ ಶಾಂತಿ ಶಾಂತಿ ಶಾಂತಿ. ಶರೀರ ಹಾಗೂ ಪರಿಸರವನ್ನು ನೆನಪಿಸಿಕೊಳ್ಳುತ್ತಾ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಬಹುದು.